ತನಕ ಸ್ವಲ್ಪ ಹಿಂಗೆ ಆಗ್ತಾರೆ ಗುಡ್ ಮಾರ್ನಿಂಗ್ ಗೈಸ್, ಅನ್ನದರ್ ಡೇ ಇನ್ ಗೋವಾ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಅಂಜುನಾ ಅರ್ಪುರ ರೋಡ್ ಹತ್ರ ಇದ್ದೀವಿ. ಇಲ್ಲೊಂದು ಏನಂತಾರೆ ಆ್ಯಂಟಿಕ್ ಶಾಪ್ ಇದೆ. ನಮ್ಮ ಚಾಚುಗೆ ಮತ್ತು ನಮ್ಮ ಆಂಟಿಗೆ ಆ್ಯಕ್ಚುಲಿ ತುಂಬ ಕ್ರೇಜ್ ಇದೆ ಆ್ಯಂಟಿಕ್ಸ್ದು. ಸೊ ಅದಕ್ಕೆ ಆ್ಯಂಟಿಕ್ ಶಾಪಿಗೆ ಬಂದಿದ್ದೀವಿ. ನೋಡೋಕ್ಕೆ ಏನಾದರೂ ತೊಗೋತಾರೆ ನೀವು ಮೇ ಬಿ. ನೋಡಿ ಪೂರ್ತಿ ಎಲ್ಲ ಆ್ಯಂಟಿಕ್ ಇರುತ್ತೆ ಇಲ್ಲಿ. ಬೇರೆ ಬೇರೆ ಪ್ಲೇಸಸ್ಸಿಂದ ತೊಗೊಂಡು ಬಂದಿರ್ತಾರೆ, ಕಲೆಕ್ಷನ್ ಮಾಡಿಬಿಟ್ಟು ಗೋವಾಲಿ ಮಾರ್ತಾರೆ. ನೋಡಿ ಸೊ ಇದು ಶಾಪ್ ಹೆಸರು ಅದೇನ್ರಿ 260. ಹಾಂ, ಸೊ ಈ ಶಾಪ್ ಹೆಸರು ಸ್ಟುಡಿಯೋ 266 ಅಂತ. ಇಷ್ಟೊಂದು ಆ್ಯಂಟಿಕ್ ಕಲೆಕ್ಷನ್. ಶಾಪ್ ಏನು ತುಂಬ ದೊಡ್ಡದಾಗಿಲ್ಲ, ಬಟ್ ಆ್ಯಂಟಿಕ್ ತುಂಬ ಇದೆ ಇಲ್ಲಿ, ಡಿಫ್ರೆಂಟ್. This I presume is of a mandir. That's why they have kept made the hole in the side. So the smoke comes out. There's one on top. So the bulb will come. So I presume so. I don't know. Watch one, we get smaller ones. Yeah. I might be having, but I have to hunt for it. Almost 15 lamps ago. Because one, I'm from Bombay, right? Yeah. So one hotel color opened up in Asaka. This man came, took, then he came, he took, then he took for the hotel. You don't have a table watch. ಗೈಸ್, ನಾನು ಅವಾಗ ಏನು ಹೇಳಿದ್ದೆ, ಚಾಚು ಮತ್ತು ಆಂಟಿಗೆ ತುಂಬ ಕ್ರೇಜ್ ಇದೆ ಆ್ಯಂಟಿಕ್ಸ್ದು. ಸೊ ಗೋವಾ ಬಂದಾಗ ಆ್ಯಂಟಿಕ್ ಶಾಪಲ್ಲಿ ಶಾಪ್ ಮಾಡ್ತಾರೆ. ಒಂದು ಶಾಪ್ ಅಂತೂ ಫಿಕ್ಸ್ ಇದೆ. ಯಾವಾಗ ನಾನು ಯಾವ ಶಾಪ್ ನಾನು ಇವಾಗ ತೋರಿಸ್ದೆ ನಿಮಗೆ, ಅದು ಶಾಪ್ ಫಿಕ್ಸ್ ಅವ್ರು ಹೋಗೋದು. ಸೊ ಆ ಶಾಪನ್ನು ಏನಂತಾರೆ ಪೂರ್ತಿ ಪರಿಚಯ ಆಗಿದ್ದಾನೆ ನಮ್ಮ ಆಂಟಿ ಮತ್ತು ಚಾಚುಗೆ. ಸೊ ಅದಕ್ಕೆ ಇವಾಗ ಆ ಆ್ಯಂಟಿಕ್ ಶಾಪನ್ನು ತನ್ನ ಮನೆಯಲ್ಲಿರೋ ಕಲೆಕ್ಷನ್ ತೋರ್ಸೋಕ್ಕೆ, ಅಂದರೆ ಅವ್ನ ಮನೆಯಲ್ಲೂ ಆ್ಯಂಟಿಕ್ ಕಲೆಕ್ಷನ್ಸ್ ಇದೆ ಅಂತೆ. ಸೊ ದ್ಯಾಟ್ಸ್ ವೈ ಅವನ ಜೊತೆ ಮನೆ ಕರ್ಕೊಂಬಂದಿದ್ದಾನೆ ಇವಾಗ ಸದ್ಯಕ್ಕೆ ಆ್ಯಂಟಿಕ್ ತೋರ್ಸೋಕ್ಕೆ. ತೋರಿಸ್ತೀನಿ. ಮನೆ ನೋಡಿ ಸಖತ್ತಾಗಿದೆ, ಪೂರ್ತಿ ಗೋವಾನ್ ಸ್ಟೈಲ್, ಪೂರ್ತಿ ಅಥೆಂಟಿಕ್ ಗೋವಾ ಸ್ಟೈಲಲ್ಲಿದೆ ಪೂರ್ತಿ ಮನೆಯಲ್ಲಿ ನೋಡಿ. ನೋಡಿ ಮನೆಯಲ್ಲಿ ಪೂರ್ತಿ ಅಂದರೆ ಪೂರ್ತಿ ಆ್ಯಂಟಿಕ್ ತುಂಬೋಗಿದೆ. ಎಷ್ಟೊಂದು ಆ್ಯಂಟಿಕ್ ಇದೆ. But then we are boys, no? We'll behave that way.
केजी के हिसाब से क्या पीस के हिसाब से? Sorry? केजी का पीस है? Piece. No kg. This? $15. This one? 35. That also. It is also functional. Everything is functional. Even I am functional. Anybody smokes? Nobody smokes, right? Yeah. No. Natural and natural stuff. This cupboard is only full of ashtrays. रात में करना पियो? Ashtrays. Only ashtrays. ಗೈಸ್ ಈ ಆ್ಯಂಟಿಕ್ ಶಾಪ್ ಓನರ್ ಏನಿದ್ದಾನೆ ಅವ್ನ ಮನೇಲಿ ಇಷ್ಟೊಂದು ಆ್ಯಂಟಿಕ್ ಎಲ್ಲ ಅಂದರೆ ಎಲ್ಲ ಆ್ಯಂಟಿಕ್ ಇದೆ. ಬೆಡ್ಡೇ ಇಲ್ಲ ಮನೆಯಲ್ಲಿ, ಪೂರ್ತಿ ಎಲ್ಲ ಆ್ಯಂಟಿಕ್ ಸಾಮಾನು ತುಂಬೋಗಿದೆ, ಅಷ್ಟೊಂದು ಆ್ಯಂಟಿಕ್ ಇದೆ. ಆ್ಯಂಡ್ 200 ಆ್ಯಸ್ಟ್ರೇಸ್ ಇದೆ ಅವನ ಹತ್ರ. ಆ್ಯಂಟಿಕ್ ಆ್ಯಸ್ಟ್ರೇಸ್ ಎಲ್ಲ ಡಿಫ್ರೆಂಟ್ ಡಿಸೈನ್ಸಲ್ಲಿರೋದು. ಆ್ಯಂಡ್ ಇವನೇನು ಮಾಡ್ತಾನಂತಂದರೆ ಯಾರಾದರೂ ಮನೆ ರೀಕನ್ಸ್ಟ್ರಕ್ಷನು, ಮನೆ ಒಡೆಯೋದು, ಹಳೆ ಮನೆಗಳಿರುತ್ತಲ್ಲ ಒಡೆದು ಅದೆಲ್ಲ ಮಾಡ್ತಿರ್ತಾರಲ್ಲ, ಆ ಥರ ಮನೆಗಳಿಗೆ ಹೋಗಿ ಅಲ್ಲಿಂದ ಸಾಮಾನುಗಳು ತೊಗೊಂಬರ್ತಾನೆ. ಅಂದರೆ ಆ್ಯಂಟಿಕ್ ಇರೋ ಥಿಂಗ್ಸ್ ಎಲ್ಲ ತೊಗೊಂಡು ಬಂದು ಇವನ ಮನೆಯಲ್ಲಿ ಅಲ್ಲಿಂದ ಬಾಯ್ ಮಾಡ್ತಾನೆ, ಇಲ್ಲಿ ಬಂದು ಮತ್ತು ಅದೇ ರೀಸೇಲ್ ಮಾಡ್ತಾನೆ. ಎಲ್ಲ ಫಂಕ್ಷನಲ್ ಅಂದರೆ ನಾನ್ ಫಂಕ್ಷನಲ್ ಇರೋ ಥಿಂಗ್ಸ್ನು ಅದು ರಿಪೇರ್ ಮಾಡಿಸಿ ಫಂಕ್ಷನಲ್ ಮಾಡೋ ಥರ ಮಾಡಿ ಇಲ್ಲಿ ಮಾರ್ತಾನೆ ಅವನು. ನೈಸ್, ಸೂಪರ್. ಆ್ಯಂಡ್ ಇಷ್ಟು ಅಥೆಂಟಿಕ್ ಇದೆ ಮನೆ ಅಂದರೆ. ಗೋವಾನ್ ಮನೆ ಅಂತಾರಲ್ಲ, ಗೋವಾನ್ ಪೀಪಲ್, ಆ ಥರನೇ ಮನೆ ಇದೆ. ಸಖತ್ತಾಗಿದೆ, ವೈಬೇ ಬೇರೆ ಇದೆ ಒಳಗಡೆ. ಬೆಡ್ ಎಲ್ಲ ಮನೆಯಲ್ಲಿ ಪೂರ್ತಿ ಅಂದರೆ ಪೂರ್ತಿ ಮನೆ ಎಷ್ಟು ನೋಡಿ, ಎಷ್ಟು ದೊಡ್ಡದ ಮನೆ ಇದೆ, ಇಷ್ಟು ದೊಡ್ಡದ ಮನೆ ಇದೆ. ಆ್ಯಂಡ್ ಪೂರ್ತಿ ಮನೆ ತುಂಬ ಆ್ಯಂಟಿಕ್ಕು. ಆ್ಯಂಡ್ ಮನೆ ಹಿಂದೆ ನೋಡ್ಬರೋಣ ಒಂದು ರೌಂಡ್ ಹಿಂದೆ. ಇಲ್ಲಿ ನೋಡಿ, ಆಚೆನೂ ಈ ಥರ ಎಲ್ಲ ಇಟ್ಟಿದ್ದಾನೆ. ಇಷ್ಟೊಂದು ಆ್ಯಂಟಿಕ್ ಥಿಂಗ್ಸ್ ಕಲೆಕ್ಟ್ ಮಾಡೋ ಕ್ರೇಜ್ ನಾನು ಗೋವಾಲ್ಲಿ ಬಂದೇ ನೋಡಿದ್ದೀನಿ. ನೆಕ್ಸ್ಟ್ ನೋಡಿದ್ದು ನಮ್ಮ ಚಾಚೆ ಹತ್ರ. ನೈಸ್. ಇಲ್ಲಿ ನೋಡಿ, ಇದು ಮನೆ ಹಿಂದ್ಗಡೆ ಬ್ಯಾಕ್ ಯಾರ್ಡು ಸಖತ್ತಾಗಿದೆ. ಹಿಂದ್ಗಡೆ ಏನೇ ಇಲ್ಲ, ಪೂರ್ತಿ ನೇಚರ್. ನೈಸ್, ಸೂಪರ್. ಇವನ್ ಆ್ಯಕ್ಚುಲ್ ಆಗಿರೋದು ಶಾಪ್ ಓನರ್. ಐ ಆಮ್ ಟಾಕಿಂಗ್ ದ ಶಾಪ್ ಓನರ್. ಈಸ್ ಫ್ರಮ್ ಮುಂಬೈ. ಆ್ಯಂಡ್ ಅವನು ಎಲ್ಲ ಕಡೆಯಿಂದ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಗೋವಾಲ್ಲಿ ತಂದು ರೀಸೇಲ್ ಮಾಡಿ ಮಾರ್ತಾನೆ. ಆ್ಯಂಟಿಕ್, ಅಷ್ಟು ಆ್ಯಂಟಿಕ್ ಇದೆ. ಮತ್ತು ಇದನ್ನು ಎಲ್ಲ ಆ್ಯಂಟಿಕ್ ನೋಡಿ. ಇದೆಲ್ಲ ಗೋವಾದ ರೋಡ್ಸ್ ಮೇಲೂ ಸಿಗುತ್ತೆ, ಬಟ್ ಇದು ಆ್ಯಂಟಿಕ್ ಇರೋದು, ಮೇನ್ ಆ್ಯಂಟಿಕ್ ಇರೋದು ಇದು. ಸ್ಮೋಕ್ ಮಾಡೋಕ್ಕಿದೆಲ್ಲ. ಇದು ಪಿಲ್ಲು ನೋಡಿ, ಪಿಲ್ಲು. ಓ ಮೈ ಗಾಡ್. ಕ್ರಿಕೆಟ್ ಬಾಲ್ಸ್ ಇದೆ, ಕಾರ್ಕ್ ಬಾಲು. ಇದನ್ನು ಕಲೆಕ್ಟ್ ಮಾಡಿಟ್ಟಿದ್ದಾನೆ. ಇದು ನೋಡಿ, ಆ್ಯಕ್ಸ್ ಆಗಿದೆ. ಈ ಮನೆಯಲ್ಲಿ ಬಾತ್ರೂಮ್ ನೋಡಿ ಗೈಸ್, ಬಾತ್ರೂಮಲ್ಲೂ ಆ್ಯಂಟಿಕ್. ಗೈಸ್, ಗೋವಾ ಬಂದರೆ ಎಷ್ಟೊಂದು ಥಿಂಗ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮೇನ್ ಥಿಂಗ್ಸ್ ಏನಂತ ಹೇಳ್ತೀನಿ. ಫಸ್ಟ್ ಈಸ್ ಬೀಚಸ್. ಇನ್ನೊಂದು ಏನಂತಂದರೆ ಶಾಪಿಂಗು. ಈ ಥರ ಸ್ಟ್ರೀಟ್ಸ್ ಮೇಲೆಲ್ಲ ಶಾಪಿಂಗು, ಮತ್ತು ಬೀಚ್ ಹತ್ರ ಶಾಪಿಂಗು. ಇಲ್ಲಿ ನೋಡಿ ಈ ಥರ. ಆ್ಯಂಡ್ ಇಲ್ಲಿಂದು ಫೇಮಸ್ ಏನಂತಾರೆ, ಸೀ ಫುಡ್ ಟ್ರೈ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿರೋ ರೆಸಾರ್ಟಲ್ಲಿ ಇರ್ಬೋದು ನೀವು, ಅಲ್ಲೂ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನಾನು ಗೋವಾ ಬರೋದಿದ್ದು 8th ಟೈಮು. ಆ್ಯಂಡ್ 3 ಸತಿ ನಾನು ಆಲ್ಮೋಸ್ಟ್ 3 ಸತಿ ವ್ಲಾಗ್ ಮಾಡಿದ್ದೀನಿ ಗೋವಾಲ್ಲಿ.
ಆ್ಯಂಡ್ ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಗೋವಾ. ನಾನು ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡಿದ್ದು. ನಾನು ಸೌತ್ ಗೋವಾಲಿ ವಾಟರ್ ಫಾಲ್ಸ್ ತಿರುಗಾಡೋದು, ಮೌಂಟೇನ್ ಏರಿಯಾಸು, ಕ್ಲಿಫ್ ವ್ಯೂಸು ಎಲ್ಲ ತೋರಿಸಿದ್ದೀನಿ. ಆ್ಯಂಡ್ ಬೀಚ್ ಹತ್ರ ಸನ್ಸೆಟ್ಸು ಎಲ್ಲ ತೋರಿಸಿದ್ದೀನಿ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಏನು ಹೊಸದಿದ್ದರೆ ಮಾತ್ರ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ರೈಟ್ ನಾವು ವಿ ಆರ್ ಎಟ್ ಅರಂಬೋಲ್ ಬೀಚ್ ಬರೋದು ನಾನಿದು ಫಸ್ಟ್ ಟೈಮು. ಆ್ಯಂಡ್ 5:30 ಆಗ್ತದೆ ಈವ್ನಿಂಗು. ಅರಂಬೋಲ್ ಬೀಚ್ ಹತ್ರ ಸನ್ಸೆಟ್ ನೋಡೋಕೆ ಬಂದ್ವಿ. ಆ್ಯಂಡ್ ಗೋವಾಗೆ ಬಂದರೆ ಶಾಪಿಂಗ್ ಮಿಸ್ ಮಾಡಬೇಡಿ. ಕಲನ್ಗುಟ್ ಬೀಚ್ ಹತ್ರ ಚೀಪಾಗಿ ಸಿಗುತ್ತೆ ಎಲ್ಲ. ಆ್ಯಂಡ್ ಬೀಚ್ ಶಾಕ್ಸ್ ಹತ್ರ ಇದೇನಂತಾರೆ, ಬೀಚ್ ಹತ್ರ ಶಾಪಿಂಗ್ ಮಾಡಿದ್ರೆ ಮಾಡ್ಬೋದು. ಜಸ್ಟ್ 150 ರೂಪೀಸ್ ಜಾಸ್ತಿ ತೊಗೋತಾರೆ. ಇಲ್ಲಿ ನೋಡಿ. ಆ್ಯಂಡ್ ಅಥೆಂಟಿಕ್ ಏನಂತಾರೆ, ಗೋವಾಗೆ ಬಂದರೆ ಅಥೆಂಟಿಕ್ ಗೋವಾದು ಏನಂತಾರೆ ಸೀ ಫುಡ್ ಅದೆಲ್ಲ ಟ್ರೈ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡು. ಸ್ವಲ್ಪ ಜನಕ್ಕೆ ಅದು ಆಗೋಲ್ಲ. ಆ್ಯಂಡ್ ಗೋವಾಗೆ ಬಂದರೆ ಇನ್ನೊಂದು ಏನಂತಂದರೆ ಆ್ಯಕ್ಟಿವಿಟೀಸ್ ಮಾಡ್ಬೋದು ನೀವು. ವಾಟರ್ ಆ್ಯಕ್ಟಿವಿಟೀಸ್ ಲೈಕ್ ಪ್ಯಾರಾಸೈಲಿಂಗು, ಬನಾನಾ ಬೋಟ್ ರೈಡು, ಜೆಟ್ ಸ್ಕೀ ಇದೆಲ್ಲ. ಆ್ಯಂಡ್ ಇದನ್ನು ಮಾಡ್ಬೋದು. ಮತ್ತು ಸ್ಕೂಬಾ ಡೈವಿಂಗ್ ಅದೆಲ್ಲ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ಎನಿಥಿಂಗ್. ನೋಡಿ ಅರಂಬೋಲ್ ಬೀಚು ಮೇನ್ ಫೇಮಸ್ ಇರೋದು ರಷ್ಯನ್ಸ್ಗೋಸ್ಕರ. ಇಲ್ಲಿ ತುಂಬ ರಷ್ಯನ್ ಜನ ಇರ್ತಾರಂತೆ. ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನಾನು. ಸ್ವಲ್ಪ ಕ್ರೌಡೆಡ್ ಇದೆ ಬೀಚು. ಇಲ್ಲಿ ನೋಡಿ. ಈ ಬೀಚಲ್ಲಿ ಫಾರಿನರ್ಸ್ ತುಂಬ ಕಾಣ್ತಾ ಇದ್ದಾರೆ. ಗೈಸ್ ನಿನ್ನೆ ಯಾಟ್ ಪಾರ್ಟಿ ಆದಮೇಲೆ ನಾನು ಹೇಳ್ತಾ ಇದ್ದೆ ದಟ್ ಪರಿದು ಮತ್ತೊಂದು ಸತಿ ಬರ್ಡೇ ಕೇಕ್ ಕಟ್ ಮಾಡ್ತೀವಿ ರೂಮಲ್ಲಿ ಅಂತ. ಬಟ್ ಕಟ್ ಮಾಡೋಕ್ಕಾಗಲಿಲ್ಲ, ರಾತ್ರಿ ತುಂಬ ಲೇಟ್ ಆಯಿತು. ಆಚೆ ಹೋಗಿದ್ವಿ ನಾವು, ಅಂಜುನಾ ಬೀಚಿಗೆ ಹೋಗಿದ್ವಿ. ನೀವು ಕ್ಲಿಪ್ಪಲ್ಲಿ ನೋಡಿರ್ತೀರ. ಆ್ಯಂಡ್ ಅದಕ್ಕೆ ಚಿಕ್ಕ ಕೇಕ್ ತೊಗೊಂಡು ಬಂದಿದ್ದೀವಿ ಬೀಚ್ ಹತ್ರ. ಇವಾಗ ನೋಡಬೇಕು, ಇಲ್ಲೇ ಕಟ್ ಮಾಡಿದ್ರೆ ಮಾಡ್ತೀವಿ. ವೈಬ್ ಚೆನ್ನಾಗಿದೆ ಬೀಚ್ ಹತ್ರ. ಆ್ಯಂಡ್ ಆಲ್ಮೋಸ್ಟ್ ಸನ್ಸೆಟ್ ಆಗೋಕ್ಕೆ ಬಂದಿದೆ. ಇನ್ನೂ ಟೈಮ್ ಇದೆ, ಇನ್ನೊಂದು ಹಾಫ್ ಆನ್ ಅವರ್ ಇದೆ ಸನ್ಸೆಟ್ ಆಗೋಕ್ಕೆ. ಸೊ ಇದು ಗೋಲ್ಡನ್ ಅವರ್ ಥರ ಇರುತ್ತೆ. ಸೊ ಕೇಕ್ ಕಟ್ ಮಾಡಿದ್ರೆ ಇವಾಗ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವು ತಂದಿದ್ದು ಸ್ಮೋಕ್ ಬಾಂಬ್ಸು. ಸೊ ಅದು ಅಲೌ ಮಾಡ್ತಾ ಇರಲಿಲ್ಲ, ಹಚ್ಚೋಕ್ಕೆ ಗೊತ್ತಿಲ್ಲ. ಆ್ಯಂಡ್ ಇವಾಗ ಸ್ಪಾಟ್ ಹುಡುಕಾಡ್ತಾ ಇದ್ದೀವಿ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ. ನೋಡೋಣ. ಕೊಟ್ರಿ ಅಂತ. Sunset is looking so pretty. ಗೈಸ್ ಚೇಂಜ್ ಮೈ ಪ್ಲ್ಯಾನು. ಯಾಕೋ ನೀರಲ್ಲಿ ಆಟಾಡ್ಬೇಕಂತ ಅನಿಸ್ತಾ ಫೀಲ್ ಆಗ್ತಾ ಇಲ್ಲ. ಯಾಕೋ ಗಲೀಜ್ ಫೀಲ್ ಆಗ್ತಾ ಇದೆ. ಬಟ್ ಪ್ಯೂ ಮತ್ತು ಪರಿ ಏನಂತಾರೆ ಪೂರ್ತಿ ನೀರಲ್ಲಿ ಆಡಿ ಪೂರ್ತಿ ಹಸಿಯಾಗಿದೆ. ಡ್ರೆಸ್ ಎಲ್ಲ ನೋಡಿ ಅವ್ರು ಹೇಗೆ ಆಟಾಡ್ತಾ ಇದ್ರು ಇಲ್ಲಿ. सो जाओ ऐसे ही.
ಗೈಸ್ ನನ್ನ ಹಿಂದೆ ನೋಡ್ತಾ ಇದ್ರೆ ಇದು ಕಂಪ್ಲೀಟ್ ರಷ್ಯನ್ ಮಾರ್ಕೆಟ್ ಅಂದ್ಕೊಳ್ಳಿ. ಇದು ಅರಂಬೋಲ್ ಬೀಚ್ ಪಕ್ಕನೇ ಇದೆ. ಪೂರ್ತಿ ಅಂದರೆ ಪೂರ್ತಿ ದೊಡ್ಡದಾಗಿರೋದು ಏನಂತಾರೆ ಶಾಪಿಂಗ್ ಸ್ಟ್ರೀಟ್ ಇದೆ. ಕಂಪ್ಲೀಟ್ಲಿ ರಷ್ಯನ್ ಐಟಮ್ಸ್ ಲೈಕ್ ರಷ್ಯನ್ ಪೀಪಲ್ ಏನು ಡಿಫ್ರೆಂಟ್ ವೈಬ್ ಆಗೋ ಥರ ಏನು ಹಾಕೋತಾರಲ್ಲ, ಡ್ರೆಸ್ಸಸ್ಸು, ಶರ್ಟ್ಸು, ಟಾಪ್ಸು, ಶೂಸು, ನಾಟ್ ಶೂಸ್, ಚಪ್ಪಲ್ಸು ಅದೆಲ್ಲ ಸಿಗುತ್ತೆ ಇಲ್ಲಿ. ಆ್ಯಂಡ್ ಆ್ಯಸ್ ಐ ಸೈಡ್ ಇಲ್ಲಿ ರಷ್ಯನ್ಸ್ ಜನ ತುಂಬ ಅಂದರೆ ತುಂಬ ಇದ್ದಾರೆ. ಇಂಡಿಯನ್ಸ್ ಜನ ಕಾಣೋದೇ ಇಲ್ಲ, ರಷ್ಯನ್ಸ್ ಜನನೇ ತುಂಬಿರ್ತಾರೆ. ಇದು ಅರಂಬೋಲ್ ಬೀಚ್ ಹತ್ರ. ಈ ಸತಿ ನಾನು ರಷ್ಯನ್ ಮಾರ್ಕೆಟಲ್ಲಿ ಏನು ಯೂನಿಕಾಗಿ ನೋಡಿದ್ದು ಅಂತಂದರೆ ಇದು ಏನಂತಾರೆ ಗಿಟಾರ್ಸ್ ಸಿಗುತ್ತೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಿಗುತ್ತೆ. ಏನು ಸಖತ್ತಾಗಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಗೊತ್ತಾ. ಆ್ಯಂಡ್ ಕಂಪ್ಲೀಟಾಗಿ ಡ್ರೆಸ್ಸಿಂಗ್ ಸ್ಟೈಲೇ ಚೇಂಜ್ ಇದೆ ಇಲ್ಲಿ ಈ ಅರಂಬೋಲ್ ಬೀಚ್ ಹತ್ರ. ಆ್ಯಂಡ್ ಸಿಕ್ಕಾಪಟ್ಟೆ ಡ್ರೀಮ್ ಕ್ಯಾಚರ್ಸ್ ಇದೆ. ಇಷ್ಟು ಏನಂತಾರೆ ಬ್ಯೂಟಿಫುಲ್ ಆಗಿರೋ ಡ್ರೀಮ್ ಕ್ಯಾಚರ್ಸ್ ಇದೆ ಅಂತಂದರೆ ಜಸ್ಟ್ ಏನಂತಂದರೆ ಶಾಪಿಂಗ್ ಮಾಡುವಾಗ ಇಲ್ಲಿ ಬಾರ್ಗೇನಿಂಗ್ ಸ್ಕಿಲ್ಸ್ ಇರಬೇಕು. ಬಿಕಾಸ್ ಪ್ರೈಸ್ ಸಡನ್ನಾಗಿ ಹೈ ಹೇಳಿಬಿಡ್ತಾರೆ, ನೀವು ಅದ್ರ ಹಾಫ್ ಪ್ರೈಸ್ ಹೇಳಬೇಕು. ಅಷ್ಟಿಷ್ಟು ಮಾಡಿ ಇವಾಗ 1000 ರುಪೀಸ್ ಅಂದರೆ 500 ರುಪೀಸ್ವರೆಗೆ ನೀವು ಬರಬೇಕು. ಅವರು ಲಾಸ್ಟಿಗೆ 600 650ಗೆ ಕೊಟ್ಬಿಡ್ತಾರೆ. ಸೊ ಬಾರ್ಗೇನಿಂಗ್ ಸ್ಕಿಲ್ಸ್ ಇರಬೇಕು ಗೋವಾಲಿ. ಇಲ್ಲ ಅಂತಂದರೆ ನೀವು ಏನಂತಾರೆ ನೀವು ಹುಚ್ಚು ಮಾಡಿ ಕಳಿಸ್ಬಿಡ್ತಾರೆ ಇಲ್ಲಿರೋರೆಲ್ಲ. ಬಟ್ ಈ ಸ್ಟ್ರೀಟ್ ಸಖತ್ತಾಗಿದೆ. ಆ್ಯಂಡ್ ಇದು ನನ್ನ ಫಸ್ಟ್ ಟೈಮು ಆ್ಯಂಡ್ ಐ ಲವ್ಡ್ ಇಟ್. ಗುಡ್ ಮಾರ್ನಿಂಗ್ ಆ್ಯಂಡ್ ದಿಸ್ ಈಸ್ ಲಾಸ್ಟ್ ಡೇ ಇನ್ ಗೋವಾ. ಆ್ಯಂಡ್ ನಾವು ಇವತ್ತು ಏನಂತಾರೆ ಗುಲ್ಬರ್ಗಾಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಮತ್ತು ರಿಟರ್ನು. ನಮ್ಮ ವಿಲಾ ಹಿಂದೆ ಕಯಾಕಿಂಗ್ ಅದೆಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ಎಂಜಾಯಿಂಗ್ ಮಾರ್ನಿಂಗ್ ವಾಕ್ ಇನ್ ಗೋವಾ. ಸುಮ್ಮನೆ ಸ್ವಲ್ಪ ಫೀಲ್ ತೊಗೋಬೇಕಂತ ಬಂದಿದ್ದೀನಿ ಲಾಸ್ಟ್ ಡೇ ಅಂತ. ಇವಾಗ ಹೋಗ್ತೀವಿ ನೋಡಿ, ಕಯಾಕಿಂಗ್ ಬೋಟ್ಸ್ ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ ಎವ್ರಿಥಿಂಗ್ ಇಸ್ ಪ್ಯಾಕ್. ನಮ್ಮ ಕಾರು ರೆಡಿ ಆಗಿದೆ ಪೂರ್ತಿ. ಡ್ರೈವರ್ ಜಸ್ಟ್ ಕ್ಲೀನ್ ಮಾಡ್ತಾಯಿದ್ರು ಕಾರು. ಅಲ್ಲಿ ನೋಡಿ ಎಲ್ಲರೂ ರೆಡಿಯಾಗಿ ಆಚೆ ಬಂದರು. ಸೊ ಗುಡ್ ಬೈ ಟು ದಿಸ್ ಬ್ಯೂಟಿಫುಲ್ ವಿಲಾ. ಆ್ಯಂಡ್ ನೋಡಿ ಅದೊಂದು ಕಾರು. ಸೊ ಆ ಕಾರ್ ಒಂದು, ಈ ಕಾರ್ ಒಂದು ನಮ್ಮದು. So guys, let's go.